ಆಮೇಲೆ ಮೆಡಿಕಲ್ ಕಡೆಯಿಂದ ಏನು ಹೇಳ್ತಾರೆ ಅಂದರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಇಲ್ಲಾಂದರೆ ಅದರ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅದನ್ನ ಬಿಟ್ಬಿಟ್ಟು ನಾವು ಮಾತಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಜೊತೆ ಗುಡ್ ಡಯಟ್ ಕೂಡ ಇರಬೇಕು. ಹೇಗೆಂದರೆ ತುಂಬ ಸ್ಪೈಸಿ ಆಗಿರೋದಾಗಿರಲಿಲ್ಲ ಅಂದರೆ ತುಂಬ ಶುಗರ್ ಆಗಿರೋದಕ್ಕೆ ಅದೊಂದು ಮೆಡಿಕಲ್ ರೀಸನ್. ನಿಮ್ಮ ನಿಪ್ಪಲ್ ಸುತ್ತಮುತ್ತ ಏನಾದರೂ ಗ್ಲ್ಯಾಂಡೋರ್ ಟಿಶ್ಯೂ ಇತ್ತು ಅಂದರೆ ಅದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಅದನ್ನ ಪ್ರೆಸ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ನಾನು ನಿಮ್ಮ ಅವಿನಾಶ್, ನೀವು ನೋಡ್ತಿದ್ದೀರಾ ಸ್ಟೈಲ್ ಲಿಂಕ್. ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಟೀನೇಜ್ ಪ್ರಾಬ್ಲಮ್. ನೀವು ಎಂಗೇಜಲ್ಲಿ ಇದ್ದಾಗ ಅಥವಾ ಟೀನೇಜ್ ಒಳಗಡೆ ಇದ್ದಾಗ ನಿಮಗೆ ಪರ್ಸನಲ್ ಪ್ರಾಬ್ಲಮ್ ಏನಾಗುತ್ತಲ್ಲ, ಒಂದೊಂದ್ಸತಿ ನೀವು ಪೇರೆಂಟ್ಸ್ ಹತ್ರ ಆಗಲಿಲ್ಲ, ಬ್ರದರ್ಸ್ ಹತ್ರ ಆಗಲಿಲ್ಲ, ಒಂದೊಂದ್ಸತಿ ಏನಾಗುತ್ತೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೂ ನೀವು ಹೆಸಿಟೇಟ್ ಮಾಡ್ಕೊತೀರಾ. ಒಂದೊಂದು ಫ್ಯಾಮಿಲಿ ಹೇಗಿರುತ್ತೆ ಅಂದರೆ ಅವ್ರು ಫುಲ್ ಓಪನ್ ಇರ್ತಾರೆ, ಅವ್ರ ಮಧ್ಯೆ ಏನು ಸೀಕ್ರೆಟ್ಸ್ ಇರಲ್ಲ, ಎಲ್ಲ ಶೇರ್ ಮಾಡ್ತಾ ಇರ್ತಾರೆ. ಆದರೆ ಒಂದೊಂದು ಫ್ಯಾಮಿಲಿ ಹೇಗಿರುತ್ತೆ ಅಂದರೆ ಅವ್ರ ಮಧ್ಯೆ ಒಂದು ಗೋಡೆನೇ ಇರುತ್ತೆ, ಅದು ಏನು ಶೇರ್ ಮಾಡ್ಕೊಳಕ್ಕಾಗಲ್ಲ ಅವ್ರ ಹತ್ರ. ಅದಕ್ಕೆ ಆ ಗೋಡೆನ ನಾನು ಬ್ರೇಕ್ ಮಾಡಕ್ಕೆ ಬರ್ತೀನಿ ಇವತ್ತು. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟೊಂದು ಬಂದ್ಬಿಟ್ಟು ಬಟ್ಟೆ ಹೈಜೀನ್. ಮೂರಲ್ಲಿ ಒಬ್ಬ ಆದರೂ ಇದನ್ನು ಮಾಡ್ತಾ ಸಿಗೋಗುತ್ತಾನೆ. ಇದು ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ನೀವು ಕ್ಲೀನ್ನೆಸ್ ಆಗಿಲ್ಲ ಮತ್ತು ಹೈಜಿನಿಕ್ ಆಗಿಲ್ಲ ಅಂತ ರಿಫ್ಲೆಕ್ಟ್ ಮಾಡುತ್ತೆ. ಸೊ ನಾವು ಇದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ CDRನ ಫಾಲೋ ಮಾಡಬೇಕು. ಸಿ ಬಂದುಬಿಟ್ಟು ಕ್ಲೀನ್ನೆಸ್. ಟಿಶ್ಯೂ ಪೇಪರ್ ಆಗಿರ್ಬೋದು, ಇಲ್ಲಾಂದರೆ ಹ್ಯಾಂಡ್ ಆಗಿರ್ಬೋದು, ಇಲ್ಲ ಜೆಟ್ ಆಗಿರ್ಬೋದು. ಟಿಶ್ಯೂ ಪೇಪರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಸೆನ್ಸಿಟಿವ್ ಜಾಗದಲ್ಲಿ ಏನು ರಬ್ ಮಾಡ್ತಿರಲ್ಲ ಆ ಟೈಮಲ್ಲಿ ಅದು ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ರಬ್ ಮಾಡೋದ್ರಿಂದ ನಿಮ್ಮದು ರೆಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಅಲ್ಲ. ಅದು ಪ್ರಿಪೇರ್ ಮಾಡಬೇಕಾದ್ರೆ ಇಷ್ಟು ಫುಡ್ ಆಗಿರ್ಬೋದು, ಇಲ್ಲ ಇಷ್ಟು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇಲ್ಲ ಇಷ್ಟು ವಾಟರ್ ಆಗಿರ್ಬೋದು, ಅದನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ಯೂಸ್ ಮಾಡೋ ಸ್ಟಾಪ್ ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ಜೆಟ್ ಸ್ಪ್ರೇ. ಅದು ಫ್ಲೆಕ್ಸಿಬಲ್ ಆಗಿರ್ಬೋದು, ಇಲ್ಲಾಂದರೆ ಫಿಕ್ಸ್ಡ್ ಆಗಿರ್ಬೋದು. ಕಂಪೇರ್ ಟು ಫ್ಲೆಕ್ಸಿಬಲ್ ಏನಿದೆಯಲ್ಲ ಅದು ತುಂಬ ಒಳ್ಳೆಯದು. ಯಾಕೆಂದರೆ ಅದು ಸೆನ್ಸಿಟಿವ್ ಸ್ಕಿನ್ ಮೇಲೆ ತುಂಬ ಹಾರ್ಮ್ ಮಾಡಲ್ಲ. ಎಲ್ಲರ ಮನೇಲಿ ಜೆಟ್ ಆಗಲಿ, ಇಲ್ಲ ಟಿಶ್ಯೂ ಆಗಲಿ, ಎಲ್ಲರ ಮನೇಲಿ ಇರಲ್ಲ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಹ್ಯಾಂಡ್. ನಾನ್ ಡಾಮಿನೆಂಟ್ಸ್ ಹ್ಯಾಂಡ್ ಯಾವುದು ಇರುತ್ತಲ್ಲ, ಅದನ್ನ ನೀವು ಊಟ ತಿಂದೇ ಇರೋ ಹ್ಯಾಂಡ್ ಏನಿರುತ್ತಲ್ಲ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡಿ. ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಅಂದರೆ ಗುಡ್ ಮೆಥಡ್ ಯಾವುದು ಅಂದರೆ ಫ್ರಂಟ್ ಟು ಬ್ಯಾಕ್ ಹೋಗೋದು ಗುಡ್ ಮೆಥಡ್. ಜೆಟ್ಗೆ ಮತ್ತು ಹ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ನಾನು ಜೆಟ್ಟಿಗೆ ಬಂದ್ಬಿಟ್ಟು 10/9 ಕೊಡ್ತೀನಿ ರೇಟಿಂಗ್ ಬಂದ್ಬಿಟ್ಟು. ಆಮೇಲೆ ಹ್ಯಾಂಡಿಗೆ ಬಂದ್ಬಿಟ್ಟು 8/10 ಕೊಡ್ತೀನಿ ರೇಟಿಂಗ್. ಯಾಕೆ ಅಂದರೆ ನಾವು ಬಾಯ್ಸ್ ಏನಿವಲ್ಲ ತುಂಬ ಲೇಸಿ, ನಾವು ಫುಲ್ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಲ್ಲ. ನೀವು ಎಷ್ಟಾಗುತ್ತಲ್ಲ ಅಷ್ಟು ಫುಲ್ ಹ್ಯಾಂಡ್ ಡೆಟಾಲಿಂದ ಆಗಿರ್ಬೋದು, ಇಲ್ಲಾಂದರೆ ಸೋಪಿಂದ ಆಗಿರ್ಬೋದು ತುಂಬ ಕ್ಲೀನಾಗಿ ವಾಶ್ ಮಾಡಿ. ಕ್ಲೀನ್ ಮಾಡಿದ್ರು ಟಿಶ್ಯೂಯಿಂದ ಆಗಿರ್ಬೋದು, ಜೆಟ್ಟಿಂದ ಆಗಿರ್ಬೋದು, ಆದರೂ ನಿಮಗೆ ಇಚ್ಚಿಂಗ್ ಆಗ್ತಾ ಇದೆ ಅಂದರೆ ಯಾಕೆ ಅಂದರೆ ಅದು ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್. ನೀವು ಡ್ರೈ ಆಗಕ್ಕೆ ಬಿಡಲ್ಲ. ಆಫ್ಟರ್ ವಾಶ್ ಆದಮೇಲೆ ಏನು ಮಾಡ್ತೀರಾ ಅಂದರೆ ನೀವು ಡೈರೆಕ್ಟಾಗಿ ಕೋಲ್ಡ್ ಇದ್ದಾಗಲೇ ವೇರ್ ಮಾಡ್ತೀರಾ. ಸೊ ನೀವು ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ ಒಂದು ಕಾಟನ್ ಏನಿರುತ್ತಲ್ಲ, ಶರ್ಟ್ ಆಗಿರ್ಬೋದು, ಇಲ್ಲಾಂದರೆ ಕಾಟನ್ ಏನಾದ್ರು ಬಟ್ಟೆ ಇರುತ್ತಲ್ಲ, ಅದನ್ನ ತೊಗೊಂಡ್ಬಿಟ್ಟು ನೀವು ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡಾಗ ಅದೇನಾಗುತ್ತೆ ಅಂದರೆ ನಿಂತಂದರೆ ಆ ಜಾಗದಲ್ಲಿ ವಾಟರ್ ಇರುತ್ತಲ್ಲ, ಆ ಟ್ಯಾಪ್ ಮಾಡಿದಾಗ ಅದ್ರ ಜೊತೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಡ್ರೈ ಮಾಡೋ ಚಾನ್ಸಸ್ ಇರುತ್ತೆ. ಕೂದಲು ಎಲ್ಲೆಲ್ಲಿ ಬೇಕಾದ್ರೂ ಬೆಳೆಯುತ್ತಲ್ಲ, ಅದರಿಂದ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ನಿಮಗೆ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು 30 to 40 days ಒನ್ಸು ಕ್ಲೀನ್ ಮಾಡಿ. ಅದು ಹೇಗೆ, ಅದು ವಿಸಿಬಲ್ ಆಗ್ತಿರೋ ಜಾಗದಿಂದ ನೀವು ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಕೇಳ್ತೀರಾ ಅಂದರೆ ಅದು ಡೌನ್ ಸೈಡ್ ಒಂದು ಮಿರರ್ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಬರ್ನಿಂಗ್ ಸೆನ್ಸೇಷನ್. ನಿಮಗೆ ಆ ಜಾಗದಲ್ಲಿ ಇಚ್ಚಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೆಡಿಕಲ್ ಕಡೆಯಿಂದ ಏನು ಹೇಳ್ತಾರೆ ಅಂದರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಇಲ್ಲಾಂದರೆ ಅದರ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅದನ್ನ ಬಿಟ್ಬಿಟ್ಟು ನಾವು ಮಾತಾಡೋಣ. ಹೈಜಿನಿಕ್ ಬಂದ್ಬಿಟ್ಟು ಚೀಪ್ ಫೈಬ್ರಿಕ್ನ ನೀವು ಯೂಸ್ ಮಾಡೋಕೆ ಹೋಗ್ಬಿಡಿ. ಅದರಿಂದ ಏನಾಗುತ್ತೆ ಅಂದರೆ ಫುಲ್ ಟೈಟಾಗಿ ಏನು ವೇರ್ ಮಾಡ್ತಿರಲ್ಲ ಅದರಿಂದ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಒಂದ್ಸತಿ ಏನು ಟೀಗೆ ಹೋಗ್ತಿರಲ್ಲ, ಟೀಗೆ ಹೋಗಿ ಬಂದಮೇಲೆ ಅದನ್ನು ವಾಟರಿಂದ ಒಂದು ಸ್ವಲ್ಪ ನೀವು ವಾಶ್ ಮಾಡಬೇಕು. ಔಟ್ಸೈಡ್ ಹಾಕೋ ಬಟ್ಟೆಗೆ ಎಷ್ಟಾದರೂ ಖರ್ಚು ಮಾಡ್ಕೊಳ್ಳಿ, ಬಟ್ ಇನ್ಸೈಡ್ ಹಾಕೋ ಅಂಡರ್ವೇರ್ ಏನಿದೆಯಲ್ಲ ಅದನ್ನ ಅಟ್ಲೀಸ್ಟ್ ನೀವು ಫೈನ್ ಫ್ಯಾಬ್ರಿಕ್ ತೊಗೊಳ್ಳಿ. ಆ್ಯಶ್ ಆಗಿರೋ ಸೋಪ್ನೆಲ್ಲ ಯೂಸ್ ಮಾಡ್ಕೋಬೇಡಿ. ಇರ್ಲಿನ್ ಆಗಿರ್ಬೋದು, ಇಲ್ಲ ಡೆಟಾಲ್ ಆಗಿರ್ಬೋದು, ಇಲ್ಲ ಸಂತೂರ್ ಆಗಿರ್ಬೋದು, ಆ ಥರ ಆ್ಯಶ್ ಆಗಿರೋ ಸೋಪ್ ಯಾವುದೂ ಇರುತ್ತಲ್ಲ ಅದನ್ನೆಲ್ಲ ಆ ಜಾಗದಲ್ಲಿ ಯೂಸ್ ಮಾಡ್ಕೋಬೇಡಿ. ನಾರ್ಮಲ್ ಸೊಲ್ಯೂಷನ್ ಬರುತ್ತಲ್ಲ ಅದರಿಂದ ಯೂಸ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾಲ್ಕಮ್ ಪೌಡರ್ ಆಗಿರ್ಬೋದು, ಇಲ್ಲ ಯಾವುದೇ ಫ್ರೆಗ್ರೆನ್ಸ್ ಕೊಡೋ ಪ್ರಾಡಕ್ಟ್ ಆಗಿರ್ಬೋದು ಅದನ್ನ ಯೂಸ್ ಮಾಡ್ಕೋಬೇಡಿ ಆ ಜಾಗದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ವೆಟ್ ಆಗಿರೋ ಅಂಡರ್ವೇರ್ನ ಯೂಸ್ ಮಾಡ್ಕೋಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ವೆಟ್ ಆಗಿರೋ ಅಂಡರ್ವೇರ್ ಕೂಡ ಹಾಕೋಬೇಡಿ. ಯಾವಾಗಲೇ ಹಾಕಬೇಕಂದ್ರೂ ನೀವು ಡ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಬರ್ನಿಂಗ್ ಆಗೋದ್ರಿಂದ ನೀವು ಲೋಷನ್ ಆಗಿರ್ಬೋದು, ಇಲ್ಲ ಮಾಯ್ಶ್ಚರೈಸರ್ ಆಗಿರ್ಬೋದು ಅಪ್ಲೈ ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಇಚ್ಚಿಂಗ್ ಆಗೋ ಸ್ಟಾರ್ಟ್ ಆಗುತ್ತೆ. ನೀವೇನೇ ಯೂಸ್ ಮಾಡಿದ್ರು ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಜೊತೆ ಗುಡ್ ಡಯಟ್ ಕೂಡ ಇರಬೇಕು. ಹೇಗೆಂದರೆ ತುಂಬ ಸ್ಪೈಸಿ ಆಗಿರೋದಾಗಿರಲಿ, ಇಲ್ಲಾಂದರೆ ತುಂಬ ಶುಗರ್ ಆಗಿರೋದಾಗಲಿ ಅದನ್ನ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಹುಕ್ಕ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು ಅದರಿಂದ ದೂರ ಇರಿ. ಆಮೇಲೆ ವಾಟರ್ ಏನಿದೆಯಲ್ಲ ಅದನ್ನ ಜಾಸ್ತಿ ಕುಡೀರಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆನ್ಸ್ ಚೆಸ್ಟ್. ಗ್ಲ್ಯಾಂಡೋಡೊಮೆಸ್ಟಿಕ್ ಅದೊಂದು ಮೆಡಿಕಲ್ ರೀಸನ್. ನಿಮ್ಮ ನಿಪ್ಪಲ್ ಸುತ್ತಮುತ್ತ ಏನಾದರೂ ಗ್ಲ್ಯಾಂಡೋರ್ ಟಿಶ್ಯೂ ಇತ್ತು ಅಂದರೆ ಅದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಅದನ್ನ ಪ್ರೆಸ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ಸ್ಟೆರಾಯ್ಡ್ ತೊಗೊಳೋದ್ರಿಂದ ಆಗಿರ್ಬೋದು ಅದು ಪೇನ್ ಆಗೋ ಚಾನ್ಸಸ್ ಇದೆ. ಸೂಡೋ ಗ್ಲ್ಯಾಂಡೋಡೊಮೆಸ್ಟಿಕ್ ಹಂಗಂದರೆ ಏನು ಅಂದರೆ ಚೆಸ್ಟ್ ಫ್ಯಾಟ್ ಏನೇನಿದ್ರೆ ಅದನ್ನ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ರಿಸಾಲ್ವ್ ಕೂಡ ಮಾಡ್ಬೋದು. ಹೇಗೆ ಅಂದರೆ ನೀವು ಬಾಡಿ ಫ್ಯಾಟ್ ಏನಿದೆಯಲ್ಲ ಅದನ್ನ ಇನ್ಕ್ರೀಸ್ ಮಾಡಿದಂಗೆ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ನೀವು ಏನು ಮಾಡಬೇಕು ಅಂದರೆ ಡಯಟ್ ಮೇಂಟೈನ್ ಮಾಡಿ. ಹೇಗೆ ಅಂದರೆ ಹೈ ಟೆಸ್ಟೋಸ್ಟೆರಾನ್ ಫುಡ್ ಏನಿರುತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಿ. ಆಮೇಲೆ ನಿಮ್ಮದು ಹೈ ಟೆಸ್ಟೋಸ್ಟೆರಾನ್ ವರ್ಕೌಟ್ ಇರುತ್ತಲ್ಲ ಅದನ್ನ ಜಾಸ್ತಿ ಟ್ರೈ ಮಾಡಿ. ಸ್ಕ್ವಾಟ್ಸ್ ಆಗಿರ್ಬೋದು. ಆ್ಯಂಡ್ ಲೆಗ್ ಡೇನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಡೈಲಿ ಚೆಸ್ಟ್ ವರ್ಕೌಟ್ ಮಾಡೋದ್ರಿಂದ ಅದು ಬೇಗ ಕ್ಲಿಯರ್ ಆಗೋಲ್ಲ. ಅದು ಬೇಕಾದ್ರೆ ನೀವು ಟೋನ್ ಆಗೋ ಚಾನ್ಸ್ ಇದೆ, ಬಟ್ ಡೈಲಿ ಬೇಗ ಕ್ಲಿಯರ್ ಆಗೋಲ್ಲ.
ನೀವು ಎದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅಂದರೆ ಕ್ಯಾಲರಿ ಡಿಫಿಷಿಯನ್ಸಿ ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು. ನಾನು ನಿಮಗೆ ಫುಲ್ ಉಪವಾಸ ಇರಿ ಅಂತ ಹೇಳ್ತಾರೆ. ಹೇಗೆಂದರೆ 15 ಡೇಸ್ ಏನಿದೆ ನೀವು ಮನೆ ಊಟ ತಿಂದ್ಬಿಟ್ಟು ನೋಡಿ, ಆಮೇಲೆ ಅದ್ರ ಜೊತೆ ಒಂದು ಫೋಟೋ ತೊಗೊಳ್ಳಿ, ಆಮೇಲೆ ನೀವು ಜಂಕ್ ಫುಡ್ಸ್ ತಿಂದ್ಬಿಟ್ಟು 15 ಡೇಸ್ ಅದ್ರ ಜೊತೆ ಇದ್ಬಿಟ್ಟು ಅದ್ರ ಜೊತೆ ಒಂದು ಫೋಟೋ ತೊಗೊಳ್ಳಿ, ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲಿ ತನಕ ನೀವು ಈ ಫ್ಯಾಷನ್ ಆ್ಯಕ್ಟ್ನ ಯೂಸ್ ಮಾಡಿ. ಡಾರ್ಕ್ ಕಲರ್ ಶರ್ಟ್ಸ್ ಇದ್ದರೆ ಅದನ್ನ ಯೂಸ್ ಮಾಡಿ. ಆಮೇಲೆ ಏನು ಬನಿಯಾನ್ ಏನಿದೆಯಾ ಅದನ್ನ ಶರ್ಟ್ ಒಳಗಡೆ ಅದನ್ನ ಜಾಸ್ತಿ ಯೂಸ್ ಮಾಡಿ. ಪಾಕೆಟ್ ಶರ್ಟ್ನ ಹಾಕೋತೀರ ಅಂದರೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಅದನ್ನ ಹೈಡ್ ಮಾಡೋಕ್ಕೆ. ಸೊ ಅದನ್ನು ಪ್ರಿಫರ್ ಮಾಡಿ. ತುಂಬ ಜನ ಹುಡುಗರಿಗೆ ಏನಾಗುತ್ತೆ, ನಿಪ್ಪಲ್ಸ್ ಪೇನ್ ಆಗುತ್ತೆ. ಏಕೆಂದರೆ ನೀವು ಸ್ಪೋರ್ಟ್ಸಲ್ಲಿ ಇರ್ಬೋದು, ಇಲ್ಲಾಂದರೆ ನೀವು ಸ್ವೆಟ್ ಆದಾಗ ಆಗಿರ್ಬೋದು, ಅದರಿಂದ ಪೇನ್ ಆಗೋ ಚಾನ್ಸ್ ಇರ್ಬೋದು. ನೀವು ನಾರ್ಮಲ್ ಡ್ರೆಸ್ ಆಗಿದಾಗ ಅಷ್ಟೊಂದು ಪೇನ್ ಆಗಲ್ಲ. ಬಟ್ ನೀವು ಲೋಗೋದಾಗಿರ್ಬೋದು, ಇಲ್ಲಾಂದರೆ ನೀವೇನಾದರೂ ಪ್ರಿಂಟೆಡ್ ಆಗಿರೋದು ಏನು ಹಾಕೋತಿರಲ್ಲ ಅದರಿಂದ ನಿಮ್ಮದು ಫ್ರಿಕ್ಷನ್ ಆಗಿಬಿಟ್ಟು ಪೇನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ಆಗಿರ್ಬೋದು, ಇಲ್ಲ ಚೇನ್ ಹಾಕ್ತೀರಾ ಅಂದರೆ ನೀವು ವರ್ಕೌಟ್ ಮಾಡೋ ಟೈಮಲ್ಲಿ ಏನಿದೆ ಅದನ್ನ ರಿಮೂವ್ ಮಾಡ್ಬಿಟ್ಟು ವರ್ಕೌಟ್ ಮಾಡಿ. ಅದರಿಂದನೂ ಇಚ್ಚಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ನೀವೇನು ಪ್ರಿಫರ್ ಮಾಡಬೇಕು ಅಂದರೆ ಡ್ರೈ ಫಿಟ್ ಆಗಿರ್ಬೋದು, ಇಲ್ಲಾಂದರೆ ತುಂಬ ಲೂಸ್ ಆಗಿರೋ ಡ್ರೆಸ್ ಆಗಿರ್ಬೋದು, ಅದನ್ನ ಜಾಸ್ತಿ ಪ್ರಿಫರ್ ಮಾಡಿ. ಆ್ಯಂಡ್ ತುಂಬ ಡ್ರೆಸ್ ಹಾಕೋತೀರ ಅಂದರೆ ಅದನ್ನ ಮೊದಲು ನಿಲ್ಲಿಸಿ. ಯಾಕೆಂದರೆ ನೀವು ಅದನ್ನ ತುಂಬ ಡ್ರೆಸ್ ಹಾಕೋದ್ರೆ ಸೆಕೆಯಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಸ್ಗೆ ಬ್ಯಾಕ್ಟೀರಿಯಾ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವಾಗಲೂ ವರ್ಕೌಟ್ ಮುಗಿಸಿ ಬಂದ ಮೇಲೆ ನೀವು ಫಸ್ಟ್ ಹೋಗ್ಬಿಟ್ಟು ಅದನ್ನ ವಾಶ್ ಮಾಡಿ. ನಿಮ್ಮ ಬೇಡ್ ಏನಿದೆ ಅಲ್ಲಿ ಡ್ಯಾಂಡರ್ಫ್ ಆಗುತ್ತೆ, ಇಲ್ಲಾಂದ್ರೆ ರೆಡ್ನೆಸ್ ಆಗುತ್ತೆ ಅಂದರೆ ನೀವು ಫಸ್ಟು ಸೋಪ್ನ ಯೂಸ್ ಮಾಡೋದು ಸ್ಟಾಪ್ ಮಾಡಿ. ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರಿ ಅಂದರೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಜಾಗ ಎಲ್ಲ, ನೀವು ನೀಟಾಗಿ ಕ್ಲಿಯರಾಗಿ ಯೂಸ್ ಮಾಡಿ. ಆ್ಯಂಡ್ ಡಯಟಲ್ಲಿ ಬಂದುಬಿಟ್ಟು ನೀವು ತುಂಬ ವಿಟಮಿನ್ ಸಿ ಏನಿದೆ ಅದನ್ನು ತುಂಬ ಜಾಸ್ತಿ ಇದೆ. ಅದಲ್ಲದೆ ನೀವು ಬೇಕಾದ್ರೆ ಆಲ್ಮಂಡ್ ಆಯಿಲ್ ಏನಿರುತ್ತಲ್ಲ ಅದರಿಂದ ಡೈಲಿ ನೀವು 2 ಡ್ರಾಪ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಮಸಾಜ್ ಮಾಡ್ಕೋಬೋದು. ಆ ಜಾಗದಲ್ಲಿ ಇಚಿಂಗ್ ಆಗುತ್ತೆ, ಆಮೇಲೆ ರೆಡ್ನೆಸ್ ಆಗುತ್ತೆ ಅಂದರೆ ಬೇಕಾದ್ರೆ ನೀವು ಮನೆಯಲ್ಲೇ ನೀವು ಸ್ಕ್ರಬ್ ಮಾಡ್ಕೋಬೋದು. ಏನೇನು ಯೂಸ್ ಮಾಡಬೇಕು ಅಂದರೆ ಕರ್ಡ್ ಆಗಿರ್ಬೋದು, ಇಲ್ಲ ಓಟ್ಸ್ ಆಗಿರ್ಬೋದು, ಇಲ್ಲ ಆಯಿಲ್ ಆಗಿರ್ಬೋದು, ನೀವು ಅದನ್ನ 5 ಮಿನಿಟ್ಸ್ ತೊಗೊಂಡ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀವು ವಾಶ್ ಮಾಡಿ.